ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಬಹುಶಃ ಸಾವಿರಾರು ಮಠಾಧೀಶರು ಭಾಗವಹಿಸಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಆಶೀರ್ವದಿಸಿ ಅವರು ರಾಜ್ಯಕ್ಕೆ, ಜನತೆಗೆ, ಬಡವರಿಗೆ, ರೈತರಿಗೆ ಮಾಡಿದಂಥ ಹೋರಾಟದ ಮೂಲಕ ಕೊಟ್ಟಿರುವಂಥ ಫಲಗಳನ್ನು ನೆನೆಸಿಕೊಂಡು ಅವ್ರನ್ನ ಹರಿಸುವಂಥ ಒಂದು ಕಾರ್ಯಕ್ರಮ ನಡೀತದೆ. ಈ ಸಂದರ್ಭದಲ್ಲಿ ನಾನು ಜಮಖಂಡಿಯ ಮಾಜಿ ಶಾಸಕನಾಗಿ ಈ ಅಖಂಡ ಜಿಲ್ಲೆಯ, ನಮ್ಮ ವಿಜಾಪುರ ಅಖಂಡ ಜಿಲ್ಲೆಯ ಹೆಚ್ಚು ಸಮಯ ಕೊಟ್ಟು ಕೆಲಸ ಮಾಡಿದಂಥ ಒಂದು ಕಾರ್ಯಕರ್ತರ ಟೀಮ್ ಇದೆ, ಒಂದು ಗುಂಪಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಸ್ವಂತ ಜಿಲ್ಲೆ ಶಿವಮೊಗ್ಗ ಇದ್ದರೂ ಕೂಡ ವಿಜಾಪುರ ಅಖಂಡ ಜಿಲ್ಲೆಯಲ್ಲಿ ಮಾಡಿದ ಪ್ರವಾಸ ಅವರಿಗೂ ಮತ್ತು ನಮ್ಮ ಬಾಗಲಕೋಟೆ ವಿಜಾಪುರ ಜಿಲ್ಲೆಗೂ, ಅಖಂಡ ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಬಹುಶಃ ಅವರು ಶಾಸಕರಾದ ಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲೇ ಕಾರ್ಯಕರ್ತರು ಗ್ರಾಮಾಂತರ ಭಾಗದಲ್ಲಿದ್ದಂಥವ್ರು ಹುಡುಕಿ ಸಂಘಟನೆಯನ್ನು ಗಟ್ಟಿಯಾಗಿ ಕಟ್ಟಿದರು. ಉದಾಹರಣೆಗೆ ನಾನು 1987 ಇಸ್ವಿಯಲ್ಲಿ ಜಮಖಂಡಿ ತಾಲೂಕಿನ ಸಮಾವೇಶದ ಇವತ್ತು ವಿಚಾರ ಈ ನಮ್ಮ ತಾಲೂಕಿನ ಬುರುಣಾಪುರ ಗ್ರಾಮದಿಂದ ಈ ಒಂದು ಪ್ರಚಾರವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಇದು 4ನೇ ಬೃಹತ್ ಸಮಾವೇಶ. ಯಾವ ಮಟ್ಟಕ್ಕೆ ಮಾಡ್ತಿದ್ದೀವಪ್ಪ ಅಂತಂದ್ರೆ ಕೃಷ್ಣೆಯ ಕಹಳೆ ಅಂದ್ರೆ ಇವತ್ತು 1964 ಕೃಷ್ಣ ಒಂದು ಆಲಮಟ್ಟಿ ಡ್ಯಾಮನ್ನು ಕಟ್ತಾ ಇದ್ದಾರೆ. ಆದರೆ ಇನ್ನೂವರೆಗೂ ಅದು ಪೂರ್ಣ ಮಾಡಿಲ್ಲ. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ 13 ತಾಲೂಕುಗಳಿಗೆ ನೀರಾವರಿ ಕೊಡಬೇಕಾಗಿತ್ತು. ಇನ್ನೂ ಆದರೂ ಆ ಒಂದು ನೀರಾವರಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಅಂಥ ಒಂದು ನೀರಾವರಿ ವ್ಯವಸ್ಥೆ ಆಗಬೇಕು ಮತ್ತು ಸಾಕಷ್ಟು ರೈತರ ಜ್ವಲಂತ ಸಮಸ್ಯೆಗಳ ಬಗೆಹರಿಸಬೇಕಂತ ತಿಳ್ಕೊಂಡು ನಾಳೆ ಬರ್ತಕ್ಕಂಥ ಮೇ 8ನೇ ತಾರೀಕು ಒಂದು ರೈತ ಜಾಗೃತಿ ಬೃಹತ್ ಸಮಾವೇಶವನ್ನು ವಿಜಯಪುರ ದರ್ಬಾರ ಮೈದಾನದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಅವತ್ತಿನ ದಿವಸ DC ಅವರ ಮೂಲಕ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಮನವಿಯನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬುರುಣಾಪುರ ಗ್ರಾಮದ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಜಯವನ್ನು ಕೊಡಬೇಕಂತ ಅವರಿಗೆ ಕೇಳಿಕೊಂಡು ನನ್ನ ಸಂಘಕ್ಕೆ, ಸಂಘಕ್ಕೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ बोलो भारत माता की जय, बोलो भारत माता की जय, भारतीय जनता पक्ष के जय वागली, भारतीय जनता पक्ष के जय वागली, ಯಡಿಯೂರಪ್ಪ ಸಾಹೇಬರಿಗೆ ಜಯ ವಾಗಲಿ, ಯಡಿಯೂರಪ್ಪ ಸಾಹೇಬರಿಗೆ ಜಯ ವಾಗಲಿ. ಒಂದು ಸೆಕೆಂಡ್ ನವೀನವರಿಗೆ PS ಯಡಿಯೂರಪ್ಪ ಅವರಿಗೆ, PS ಯಡಿಯೂರಪ್ಪಜಿ ಅವರಿಗೆ, ರಾಜ್ಯಾಧ್ಯಕ್ಷ PO ವಿಜೇಂದ್ರ ಅವರಿಗೆ, ರಾಜ್ಯಾಧ್ಯಕ್ಷ PO ವಿಜೇಂದ್ರ ಅವರಿಗೆ, बोलो भारत माता की जय, बोलो भारत माता की जय. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ನನಸು ಮಾಡಿದ ನರೇಂದ್ರ ಮೋದಿಗೆ ಜಯ, ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ನನಸು ಮಾಡಿದ ಅಮಿತ್ ಶಾ ಅವರಿಗೆ ಜಯ, ನಿತಿನ್ ನವೀನ್ ಜಿ ಅವರಿಗೆ ಜಯ, ಅಮಿತ್ ಶಾ ಮೋದಿ 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 ವಿಜೇಂದ್ರ ಅಣ್ಣ ಅವರಿಗೆ, ಪಶ್ಚಿಮ ಬಂಗಾಳ ಜನತೆಗೆ. ಸರ್, ನಾನು ನನ್ನ ಹೆಸರು ಕುಂಡವಳಿ ಅಂತೇಳಿ, ನಮ್ಮ ಹೆಂಡತಿ ಚಿಕ್ಕಯ್ಯಮ್ಮ ಅಂತ. ನಾವು ಕುಂಡಗಳಿ ಜಾಗದಲ್ಲಿ ಮನೆ ಕಟ್ಟಿದ್ದೀನಿ ಸರ್. ಒಂದು ವರ್ಷ ಮೇಲೆ 3 ತಿಂಗಳಾಯಿತು. ನನಗೀಗಾಗಲೇ ಈ ಸೊತ್ತನ್ನು ಅಧ್ಯಕ್ಷತೆ ಅವರು ವಾಪಸ್ ತಂದುಕೊಟ್ಟರು. ನಂದು ಈ ಸೊತ್ತು ಮಾಡುವಂಥ ಸಂದರ್ಭದಲ್ಲಿ ಕಂಪ್ಯೂಟರ್ ಸೆಂಟರ್ ತಗೊಂಡು ಕೊಟ್ಟಿದ್ದು ಕಂಪ್ಯೂಟರ್ ಸೆಂಟರ್. ಅವರು ನೀವು ಕಂಪ್ಯೂಟರ್ ಬಿಲ್ ತಗೊಂಡು ಕೊಡಿ, ನೀವು ಕಂದಾಯ ಹೇಳಿದ್ರು. ಅಲ್ಲಿ ಇಲ್ಲಿ ಬಂದು ಗ್ರಾಮ ಪಂಚಾಯತಿಲಿ 9ನೇ ತಾರೀಕು ಕೇಳುವಾಗ ನಿಮ್ಮದು ಪಂಚಾಯತ್ ಕಳವಟ್ಟಿಲ್ಲ ಅಂತ ಹೇಳಿದ್ರು. ಅತಪ್ಪಿಂದ ಇದುವರೆಗೆ ನನಗೆ ಈ ಸೊತ್ತು ಆಗಿಲ್ಲ, ಹಕ್ಕುಪತ್ರನೂ ಕೊಟ್ಟಿಲ್ಲ, ಡಿಮ್ಯಾಂಡ್ ಒಂದು ಕೊಟ್ಟಿದ್ದಾರೆ ಸರ್. ಆದ್ದರಿಂದ ತುಂಬ ಸತಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ದೀನಿ, ಸಿಒಗೆ ಲೆಟರ್ ಕೊಟ್ಟಿದ್ದೀನಿ.
ಮತ್ತು ಇವಾಗೂ ಗುಂಡ್ಲುಪೇಟೆಗೆ ಲೆಟರ್ ಕೊಟ್ಟು ನಿನ್ನೆ ಗುಂಡ್ಲುಪೇಟೆಗೆ ಕೂತ್ಕೊಂಡು ಈ ಚಂಬರಲ್ಲಿ ಮಾತಾಡಿದ್ದೀನಿ ಸರ್. ನನಗೆ ನ್ಯಾಯ ಸಿಕ್ಕಿಲ್ಲ. ಆದ್ದರಿಂದ ನಾನು ನನಗೆ ಕೆಲಸ ಆಗ್ದರಿಂದ ಒಬ್ಬ ದಲಿತ ಸಮುದಾಯದವಂಗ ನನಗೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ರೋಗ ತಗೊಂಡು ನಾನೇ ಆತ್ಮಹತ್ಯೆ ಮಾಡ್ಕೊತಿದ್ದೀನಿ ಸರ್. ಪಂಚಾಯತಿ ಮುಂದೆ ಕಣ್ಣೆಗಾಲ ಗ್ರಾಮ ಪಂಚಾಯತಿ ಮುಂದೆ. ಅದಕ್ಕೆ ಒಡೆ ಕಣ್ಣೆಗಾಲ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಡಾಟಾ ಮಾಡ್ತಾರೆ. ಬಿಲ್ ಕಲೆಕ್ಟರ್ ಬಿಸಿ ಪಾಲಕ್ಸ ಪಿ ಡಿ ಅವರು ನಮ್ಗೆ ಹಳ್ಳೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನನ್ನ ಒಬ್ಬನೇ ಹೋರಾಟ ಕೂತಿದ್ದೀನಿ ಸರ್. ನಾನು ಇದು ಮಾತಾಡಿ ನಾನು ಮುಗಿಸ್ತೀನಿ ಸರ್. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ ಸತ್ಯದ ಕೈಗನ್ನಡಿ ವಂದನೆಗಳು.